ನನ್ನ ಇಬ್ಬರು ಸಹೋದ್ಯೋಗಿಗಳು ನೇರ ಸಂಪರ್ಕದಲ್ಲಿದ್ದಾರೆ. ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥ್ ಹಾಗೂ ಬಿಜೆಪಿ ಬೀಟ್ನ ರಿಪೋರ್ಟರ್ ರವಿ ಶಿವರಾಮ್. ಪ್ರಶಾಂತ್, ಒಂಥರ ಕೇಂದ್ರದಲ್ಲಿ ಬಿಜೆಪಿ ಇದ್ದಂಗೆ ರಾಜ್ಯದಲ್ಲಿ ಕಾಂಗ್ರೆಸ್ಸು, ರಾಜ್ಯದಲ್ಲಿ ಕಾಂಗ್ರೆಸ್ ಇದ್ದಂಗೆ ಕೇಂದ್ರದಲ್ಲಿ ಬಿಜೆಪಿ ಅನ್ನೋ ಹಂಗಾಗಿದೆ ಇದು ಕತೆ. ಅಜಿತ್, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ಮೇಲೆ ಇಂಥದ್ದೊಂದು ನಿರೀಕ್ಷೆ ನಿಶ್ಚಿತವಾಗಿತ್ತು. ಅವರು ಒಂದು ರೀತಿಯಾಗಿ ಧಾಡಸಿ ರಾಜಕಾರಣ ಮಾಡಿ ತೋರಿಸ್ತಾರೆ ಒಂದ್ಸಲ. ಹೌದು, ಧಾಡಸಿ ರಾಜಕಾರಣವನ್ನು, ಒಂದು ಅಗ್ರೆಸಿವ್ ಆಗಿರ್ತಕ್ಕಂಥ ಒಂದು ಪಾಲಿಟಿಕ್ಸನ್ನು ಮಾಡ್ತಾರೆ. ಪಾಲಿಟಿಕಲ್ ಮ್ಯಾನೇಜ್ಮೆಂಟ್ ಏನಿದೆ ಅಲ್ವಾ, ಪೊಲಿಟಿಕಲ್ ಆರ್ಗನೈಸೇಷನ್ ಮತ್ತು ಮ್ಯಾನೇಜ್ಮೆಂಟ್ನಲ್ಲಿ ಡಿ ಕೆ ಶಿವಕುಮಾರ್ ಮೊದಲಿಂದಲೂ ಎತ್ತಿದ ಕೈ. ಎಸ್. ಆದರೆ ಅವರು ಮುಖ್ಯಮಂತ್ರಿ ಆದ ತಕ್ಷಣ JDSನ ಮನೆಯಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಭಯದ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ, ಖಲಬಲಿ ಮಚಾಯಿಸ್ಬಿಟ್ರು. ಎಸ್. ಅದರ ಜೊತೆಗೆ BJPಯಲ್ಲೂ ಕೂಡ, ಅಂದರೆ ಅಭ್ಯರ್ಥಿಗಳು ಸೋಲಲ್ಲ ಗೊತ್ತಿತ್ತು ಅವ್ರಿಗೆ. ಈಗ ನೋಡಿ ಏನಾಗಿತ್ತು ಅಂತ ನೀವು ನೋಡಿದರೆ, ಕುಮಾರಸ್ವಾಮಿ BJPಯ ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡಿದರು. ಏನಂತ, 27 ಮತಗಳನ್ನು ನೀವು ಹಾಕ್ಕೊಂಡ್ರೆ ಓಕೆ, ಒಂದೊಂದು ಮತ ನಿಮಗೆ ಎರಡನೇ ಪ್ರಾಶಸ್ತ್ಯದಲ್ಲಿ ಬಂದೇ ಬರುತ್ತೆ. ಅಂದರೆ ಒಂದು 30 ಶಾಸಕರು, ಇಬ್ಬರು 60 ಶಾಸಕರು ಹಾಕಿದರೆ ನಿಮಗೆ 28 ಮತಗಳು ಬಂದೇ ಬರ್ತವೆ. ನೀವು 2 ಸೀಟ್ಗಳನ್ನು ಗೆಲ್ತ್ಕೋಬಹುದು. ಉಳಿದಿದ್ದನ್ನು ನಮ್ಗೆ ಕೊಟ್ಟರೆ, ಅಂದರೆ 63 ನೀವು ಹಿಡಿದು ಪ್ಲಸ್ 1 ಜನಾರ್ದನ್ ರೆಡ್ಡಿ ಹಿಡಿದ್ರೆ ನೀವು 6, 4, 10 ಓಟ್ಗಳು ಬರ್ತವೆ. 18 JDSನ ಓಟ್ಗಳ ಜೊತೆಗೆ ನಮಗೆ 10 ಓಟ್ಗಳನ್ನು ನೀವು ಕೊಟ್ಟರೆ 28ಕ್ಕೆ ರೀಚ್ ಆದ್ರಲ್ಲ ಅವರು, ನಾವು 28ಕ್ಕೆ ರೀಚ್ ಆಗಬಹುದು. ಅಥವಾ ಒಂದೊಂದು ನೀವು ಜಾಸ್ತಿ ಹಾಕೊಂಡ್ರು ನಮಗೆ ಒಟ್ಟಾರೆ ಎರಡನೇ ಪ್ರಾಶಸ್ತ್ಯದ ಮತಗಳನ್ನು ನಮಗೆ ಶಿಫ್ಟ್ ಮಾಡಿದರೆ ನಾವು ಗೆಲ್ಬಹುದು ಅಂತಕ್ಕಂಥ ಒಂದು ಮಾತುಕತೆಯನ್ನು ನಿತಿನ್ ನಬೀನ್ ಜೊತೆ ಕುಮಾರಸ್ವಾಮಿ ಆಡಿದರು. ಆದರೆ ಯಾವಾಗ ರಾಜ್ಯ BJP ನಾಯಕರಿಗೆ ಸ್ವಲ್ಪ ಮಟ್ಟಿಗಿನ ಹೆದರಿಕೆ ಇತ್ತು, ಯಾರು ಎಲ್ಲಿಗೆ ಹೋಗ್ತಾರೆ, ಯಾರಿಗೆ ಓಟ್ ಹಾಕ್ತಾರೆ ಅಂತಕ್ಕಂಥದ್ರ ಬಗ್ಗೆ ಆತಂಕ ಇತ್ತು. ಆ ಕಾರಣದಿಂದ ಅವರು 30-30 ಹಾಕಿಸ್ಕೊಂಡ್ರು. 28 ಬಿಡಿ, ಅವರು 30 ಹಾಕಿಸ್ಕೊಂಡ್ರು. ಆದರೆ ಇಲ್ಲಿರ್ತಕ್ಕಂಥ ಪ್ರಶ್ನೆ ಅಜಿತ್, ರಾಜ್ಯ BJP ನಾಯಕರಿಗೆ ಲಿಂಗರಾಜ್ ಪಾಟೀಲ್ಗೆ ಅಸೈನ್ ಮಾಡಿರ್ತಕ್ಕಂಥ 3 ಓಟ್ಗಳು ಕೂಡ ನಮಗೆ ಬರಲ್ಲ ಅಂತ ಗೊತ್ತಿದ್ದು ಅವರು ಆ 3 ಓಟ್ಗಳನ್ನ ಇಲ್ಲಿ ಅಸೈನ್ ಮಾಡಿದ್ರ. ಅದರ ಅರ್ಥ ಡೌಟ್ ಇತ್ತ ಯಾರ್ದೋ ಮೇಲೆ, ನಾಟ್ ಪುವರ್ ಮ್ಯಾನೇಜ್ಮೆಂಟ್ ಅವರ ಪುವರ್ ಪ್ಲಾನಿಂಗ್. ನಿಮಗೆ ನಮ್ಮ ಪಕ್ಷದ ಇವರು ಅಡ್ಡ ಮತದಾನ ಮಾಡಬಹುದು ಅಂತಕ್ಕಂಥದ್ದರ ಭಾಸವೂ ಇರಲಿಲ್ಲ. ಅಂದರೆ ನಿಮಗೆ ಅದರದ್ದು ಭನಕ್ಕೂ ಇರಲಿಲ್ಲ. ಇಲ್ಲಪ್ಪ, ಇವರು ಲಿಂಗರಾಜ್ ಪಾಟೀಲ್ ಅಂತ ನಿಷ್ಠಾವಂತ ಒಬ್ಬ ಕಾರ್ಯಕರ್ತನ ತಂದು ಶಾಸಕ ಮಾಡ್ತಿದ್ದೀವಿ ಅಂತ ಹೇಳಿದ್ರಿ ನೀವು. ಹೌದು, ನೀವು ಅವ್ರಿಗೆ ಓಟ್ ಅಸೈನ್ ಮಾಡುವಾಗ ಯಾರಿಗೆ ಓಟ್ ಅಸೈನ್ ಮಾಡಿದ್ರಿ ಅಂತಕ್ಕಂಥದ್ದಾದರೂ ಇರಬೇಕಲ್ವ. ಈಗ ರಘು ಕೌಟಿಲ್ಯ ಇದರಲ್ಲಿ ಒಂದು ಅಸಿಂಧು ಆಗಿದೆ. ಹೌದು, ಅದು ಯಾರ್ದು ಅಸಿಂಧು ಅಂತಕ್ಕಂಥದ್ದನ್ನು ನೋಡಿದಾಗ ನಿಮಗೆ BJPಯ ಒಳಜಗಳದ ದೃಷ್ಟಿಕೋನದಿಂದ ಆ ಸಿಂಧು ಮತವನ್ನು ನೋಡಬೇಕು ನೀವು. ಸ್ಪಷ್ಟವಾಗುತ್ತೆ ಯಾರದ ಮತ ಅಸಿಂಧು ಅಂತಕ್ಕಂಥದ್ದರ ಬಗ್ಗೆ ಗುಸುಗುಸು ಇದೆ ಅಲ್ವಾ. ಹೌದು, ಅದು BJPಯ ವಿಜಯೇಂದ್ರ ವರ್ಸಸ್ ಅದರ್ಸ್ ಒಳಜಗಳದ ಪರಿಣಾಮ ಅಂತಕ್ಕಂಥದ್ದು ಸ್ಪಷ್ಟ ಆಗುತ್ತೆ. ಇಲ್ಲಾಂದರೆ ಅಷ್ಟೊಂದು ಹಿರಿಯ ಶಾಸಕರು ಯಾರ್ದು ಅಸಿಂಧು ಆಗಿದೆ ಅಂತ ಹೇಳಲಾಗತ್ತೆ. ಅವರೇನು ಗೆರೆ ಕೆಳಗೆಳೆಯವರು 0-1 ಬರೆಯೋರಲ್ಲ. ಅವ್ರಿಗೆ ಗೊತ್ತು ಹೆಂಗೆ ವೋಟ್ ಮಾಡಬೇಕು ಅಂತ. ಅವರೊಂದು 20 ವರ್ಷದಿಂದ ವೋಟ್ ಮಾಡ್ತಾ ಬರ್ತಿದ್ದಾರೆ. ನೀವು BJP ಕ್ಯಾಂಡಿಡೇಟ್ಗೆ ಹಾಕೋಕ್ಕೂ ಮನಸ್ಸಿಲ್ಲ, ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ಗೆ ಹಾಕಕ್ಕಂತೂ ಮನಸ್ಸೇ ಇಲ್ಲ, ಅಸಿಂಧು ಮಾಡಿ ಅಂತ. ಈಗ JDSಗೆ ನೀವು ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥ ಮತಗಳನ್ನು ಕೂಡ ನೋಡಿದಾಗ ನಿಮಗೆ ಈಗ ಇದು ಏನಾಯಿತು ಒಟ್ಟಾರೆ ಆಟ. ಒಂದೋ ನೀವು ಕುಮಾರಸ್ವಾಮಿಯನ್ನು ಕನ್ವಿನ್ಸ್ ಮಾಡಬೇಕಿತ್ತು. ನೋಡಿಯಪ್ಪ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಬಂದು ಕೂತಿದ್ದಾರೆ, ನಾವು ತಟ್ಟೆಯಲ್ಲಿಟ್ಟು ಹಣ್ಣುಗಳನ್ನು ಅವ್ರ ಎದುರುಗಡೆ ಒಯ್ದರೆ ಅವರೆಲ್ಲ ಹಣ್ಣುಗಳನ್ನು ತೆಗೆದುಕೊಂಡು ಇಟ್ಕೊಂಡು ಖಾಲಿ ತಟ್ಟೆ ನಿಮ್ಗೆ ಕಳಿಸ್ತಾರೆ ಅನ್ನೋದು ನಿಮ್ಗೆ ಗೊತ್ತಿರಬೇಕಿತ್ತು. ಕರೆಕ್ಟ್. ನೀವು ಗೋವಿಂದರಾಜು ಅಭ್ಯರ್ಥಿಯನ್ನು ಹಾಕ್ತಾರೆ ಅಂತ ಕುಮಾರಸ್ವಾಮಿಯವರು ಬಂದಾಗಲೇ ಈಗ ಬೇಡ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ, ನಾವು ಡಿ ಕೆ ಶಿವಕುಮಾರ್ಗೆ ಯಾವುದೇ, ನಾನು ಆ ಪಕ್ಷದ ದೃಷ್ಟಿಯಿಂದ ಹೇಳ್ತಿದ್ದೀನಿ, ಡಿ ಕೆ ಶಿವಕುಮಾರ್ಗೆ ನಾವು ಯಾವುದೇ ಅವಕಾಶವನ್ನು ಕೊಡಬೇಕಾ ಬೇಡವಾ ಅಂತಕ್ಕಂಥದ್ರ ಬಗ್ಗೆ BJP ಮತ್ತು JDSಗಳು ಕೂತ್ಕೊಂಡು ಯೋಚನೆ ಮಾಡಬೇಕಿತ್ತು. ಅವರು ಕುಳಿತುಕೊಂಡು ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡಿಲ್ಲ.
ಪಾಲಿಟಿಕ್ಸ್ ಆಸ್ ಯೂಶುವಲ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದಮೇಲೆ ಇರೋಲ್ಲ ಅನ್ನೋದನ್ನು ಅವರು ನಿನ್ನೆ ಒಂದೇ ಚುನಾವಣೆಯಲ್ಲಿ ಮಾಡಿ ತೋರಿಸಿದ್ರು. ಎಸ್, ಯಾಕಂದರೆ ಅಜಿತ್, ಇದು ಬರೀ ವಿನಯ್ ಕಾರ್ತಿಕ್ ಗೆಲ್ಲಿಸ್ಲಿಕ್ಕೆ ಅಲ್ಲ. ವಿನಯ್ ಕಾರ್ತಿಕ್ ಒಂದು ನೆಪ ಮಾತ್ರ. ಹೌದು, ಅವರು ಬಾಣವನ್ನು ನೇರವಾಗಿ ಮೈತ್ರಿ ಪಕ್ಷಗಳ ಮನೆಯಲ್ಲಿ ಬಿಟ್ಟಿದ್ದಾರೆ. ಎಸ್, ಅಧಿಕಾರ ಇದ್ದಾಗಿದ್ದು ಸಹಜ, ಒಪ್ಕೋತೀರಿ. ಈಗ ಅಶೋಕ್ ಹೇಳ್ತಾ ಇದ್ರು ಅಧಿಕಾರ ಇದೆ, ಹಣ ಇದೆ. ಹೌದು, ಸಹಜ, ಹೌದು. ಬಟ್ ಇದನ್ನ ಮಾಡ್ಲಿಕ್ಕೆ ಅವಕಾಶ ಕೊಟ್ಟವ್ರು ಯಾರು? ಯಾಕೆ ಕ್ಯಾಂಡಿಡೇಟ್ ಹಾಕಿದ್ರಿ ಅನ್ನೋದು ಕೂಡ ಒಂದು ಸ್ಪಷ್ಟತೆ ಬೇಕಲ್ವಾ? ಇಲ್ಲ 7ಕ್ಕೆ 7 ಅವಿರೋಧ ಆಯ್ಕೆ ಆಗಿ ಮುಗಿದೋಗ್ತಿದ್ವು. ಈ ಕ್ಯಾಂಡಿಡೇಟ್ ಹಾಕಿ ಕ್ರಾಸ್ ವೋಟಿಂಗ್ ಮಾಡಿಸಿ 2028 ಚುನಾವಣೆಗೆ ಏನು ಮೆಸೇಜ್ ಹೋಯಿತು ಅನ್ನೋದು ಕೂಡ ಭಾಳ. ಅದಕ್ಕೆ ನಿನ್ನೆ ನಾವು ಮಾತನಾಡುವಾಗ ಹೇಳಿದ್ವಲ್ಲ, ಡಿ ಕೆ ಶಿವಕುಮಾರ್ ಫಸ್ಟ್ ಒಂದು ಅಟ್ಯಾಕ್, ತಮ್ಮ ಕೈಗೆ ಅಧಿಕಾರ ಬಂದ ತಕ್ಷಣ BJP JDSನಲ್ಲಿ ಒಂದು ತಳಮಳ ಶುರು ಮಾಡಿದರು. ಈ ಕಡೆ ಕಾಂಗ್ರೆಸ್ನ ಮನೆಯಲ್ಲೂ ಕೂಡ ನೀವು ನೋಡಿ, ನಿನ್ನೆ ಇದಾದ ತಕ್ಷಣ ಎಲ್ಲ ಶ್ರೇಯಸ್ಸು ಬಂದಿದ್ದು ಯಾರಿಗೆ? ಕೇವಲ ಮತ್ತು ಕೇವಲ ಡಿ ಕೆ ಶಿವಕುಮಾರ್. ಉಳಿದ ನಾಯಕರ ಮಾತೇ ಇಲ್ಲ ಅಲ್ಲಿ. ಹೌದು. ಅಂದರೆ ಅವರು ಒಂದು ಚುನಾವಣೆಯನ್ನು ಡಿ ಕೆ ಶಿವಕುಮಾರ್, ಹಿ ಈಸ್ ಅ ಗುಡ್ ಪ್ಲೇಯರ್ ಅಜಿತ್. ಒನ್ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್. ಐ ಥಿಂಕ್ BJP ಆ್ಯಂಡ್ JDS ಇಟ್ಸ್ ಅ ಹೈ ಟೈಮ್ ದೇ ಶುಡ್ ಅಂಡರ್ಸ್ಟ್ಯಾಂಡ್ ಹಿ ಈಸ್ ಅ ವೆರಿ ಗುಡ್ ಪ್ಲೇಯರ್ ಆಫ್ ಪಾಲಿಟಿಕ್ಸ್. ಅವ್ರಿಗೆ ಈ ಚುನಾವಣೆಗಳು, ಈ ಮತದಾನಗಳು, ಯಾಕೆಂದರೆ ಅವರು ರಾಜ್ಯ ಅಧ್ಯಕ್ಷರಾಗಿದ್ದಾಗ ಕುಪೇಂದ್ರ ರೆಡ್ಡಿ ಚುನಾವಣೆ ಅನಿಸುತ್ತೆ, ಹಿ ಹಿಮ್ಸೆಲ್ಫ್ ಬಿಕೇಮ್ ಏಜೆಂಟ್ ಆಫ್ ಅ ಪಾರ್ಟಿ. ಹಾಂ, ಅಂದರೆ ಅವ್ರಿಗೆ ಇಷ್ಟ ಇದೆಲ್ಲ. ಹೌದು ಹೌದು. ನೀವು ಅಂಥ ಸಂದರ್ಭದಲ್ಲಿ ಅವ್ರಿಗೆ ಹೋಗಿ ತಟ್ಟೆಯಲ್ಲಿಟ್ಟು ಕೊಟ್ಟಾಗ, ಆಮೇಲೆ ಇವತ್ತು ನೋಡಿ, ಇವತ್ತು BJP ಯಾವ ಸ್ಥಿತಿಯಲ್ಲಿದೆ ಅಂತಂದರೆ, ನೀವು ರಾಷ್ಟ್ರ ಮಟ್ಟದಲ್ಲಿ ಇದನ್ನೇ ಮಾಡ್ತಿದ್ದೀರಿ. ದಿನ ಬೆಳಿಗ್ಗೆ ಎದ್ರೆ ಕರೆಕ್ಟ್, ಆ ಪಕ್ಷ ಹೊಡಿರಿ, ಈ ಪಕ್ಷ ಹೊಡಿರಿ ಅನ್ನೋದೇ ಮಾಡ್ತಿದ್ದೀರಿ. ನೀವು ಯಾವ ನೈತಿಕ ತಳಹದಿ ಮೇಲೆ ಕರ್ನಾಟಕದಲ್ಲಿ ಕಾರ್ಯಕರ್ತರಿಗೋ, ನಿಮ್ಮ ನಾಯಕರಿಗೋ, ಶಾಸಕರಿಗೋ ಕೇಳ್ತೀರಿ ನೀವು ಹೋಗ್ಬೇಡಿ ಅಂತ? ಅಲ್ವಾ? ಹೆಂಗೆ ಕೇಳ್ತೀರಿ? ಎಸ್. ಮತ್ತು ನನಗನ್ಸುತ್ತೆ ಇದಾದ್ಮೇಲೆ ಒಂದು ಸಮಿತಿ ಮಾಡ್ತೀವಿ, ಇದಾದ್ಮೇಲೆ ಎಚ್ಚೆತ್ಕೊಳ್ತೀವಿ. ಆಗೋದಲ್ಲ, ಹೋಗೋದಲ್ಲ ಅದು. ಏನು ಮಾಡ್ತೀರಿ? 7 ಶಾಸಕರನ್ನು ಉಚ್ಚಾಟನೆ ಮಾಡಿ ಹೋಗಿತೀರಾ? ನನಗನ್ಸುತ್ತೆ ಇಟ್ಸ್ ನಾಟ್ ಓನ್ಲಿ ಪುವರ್ ಪ್ಲ್ಯಾನಿಂಗ್. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ಮೇಲೆ ಇವೆಲ್ಲವೂ ಆಗುತ್ತೆ ಅನ್ನೋದೇ ನಿಮಗೆ ಅರ್ಥ ಆಗದೆ ಹೋದರೆ, ಎಸ್, ಪೊಲಿಟಿಕಲ್ ಮ್ಯಾನೇಜ್ಮೆಂಟನ್ನು ನೀವು ಡಿ ಕೆ ಶಿವಕುಮಾರ್ ಎದುರು ಹೇಗೆ ಮಾಡ್ತೀರಿ? ಈ ಪ್ರಶ್ನೆಯನ್ನು ವಿಪಕ್ಷಗಳ ನಾಯಕರು ಉತ್ತರಿಸ್ಬೇಕಾಗತ್ತೆ. ಅವ್ರು ನಮಗೆ ಉತ್ತರಿಸ್ಬೇಕಾಗಿಲ್ಲ, ಅವ್ರ ಕಾರ್ಯಕರ್ತರಿಗೆ ಉತ್ತರಿಸ್ಬೇಕಾಗತ್ತೆ. ಎಸ್. ರವಿ ಶಿವರಾಮ್ ಇದ್ದಾರೆ ನಮ್ಮ ಜೊತೆಗೆ. ರವಿ, ಎಲ್ಲಿಂದ ಏಟು ಬಿತ್ತು ಅನ್ನೋದು ಗೊತ್ತಾಗದೆ ಗಲಿಬಿಲಿ ಆದಂಗಿದೆಯಲ್ಲ BJP ಟೀಮು? ಹೌದು ಅಜಿತ್, BJP ಇಷ್ಟು ದಿನ ಬೇರೆಯವರಿಗೆಲ್ಲರಿಗೂ ಬೇರೆ ಬೇರೆ ರಾಜ್ಯಗಳಲ್ಲಿ ಏಟುಗಳನ್ನು ಕೊಡ್ತಾ ಇದ್ರು. ಆದರೆ ತಮ್ಮ ರಾಜ್ಯದಲ್ಲಿ ಬಿದ್ದಿರೋ ಏಟನ್ನು ಸುಧಾರಿಸ್ಕೊಳ್ಳೋದಕ್ಕೆ ನಿಜಕ್ಕೂ ಕೂಡ ಯೋಚನೆಯನ್ನು ಮಾಡ್ತಾ ಇದ್ದಂತೆ ಕಾಣ್ತಾ ಇದೆ. ಅಶೋಕ್ ಅವರು ಮಾತಾಡ್ತಾ ಇದ್ರು, ಹೇಗೆ ಸಾಧ್ಯ ಆಯಿತು ಅಂತ ನಮ್ಮನ್ನೇ ಪ್ರಶ್ನೆ ಮಾಡ್ತಾ ಇದ್ರು ಅಶೋಕ್ ಅವರು. ಸೊ ತಾವು ಹೇಳಿದಂತೆ BJP ಸ್ವಲ್ಪ ಗಲಿಬಿಲಿಗೊಂಡಿದೆ. ಆದರೆ ಅಜಿತ್, ಯಾವುದೇ ಸಂದೇಹಗಳು ಇಲ್ಲವೇ ಇರಲಿಲ್ಲ ಹೇಳೋದನ್ನು ಸಂಪೂರ್ಣವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ 3 ಪಟ್ಟಿಯನ್ನು ಮಾಡಿದ್ದಾರೆ ಅಜಿತ್. ಆ 3 ಪಟ್ಟಿಯು ನಮ್ಮ ಬಳಿ ಇದೆ. ಫಸ್ಟ್ ಒಂದು ವಿಪಕ್ಷ ನಾಯಕರ ನೇತೃತ್ವದಲ್ಲಿ ಒಂದು ಪಟ್ಟಿ ರೆಡಿ ಆಯಿತು, ಯಾರು ಯಾರಿಗೆ ಮತವನ್ನು ಹಾಕಬೇಕು ಅನ್ನೋದು. ಎರಡನೇದು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಪಟ್ಟಿ ರೆಡಿ ಆಯಿತು. ಜೊತೆಗೆ ಫೈನಲ್ ಇನ್ನೊಂದು ಪಟ್ಟಿ ರೆಡಿ ಆಯಿತು. ಅದರಲ್ಲಿ ಇನ್ನುಳಿದ 4 ಮತಗಳು ಅಥವಾ ಇನ್ನುಳಿದ 3 ಮತಗಳು JDSಗೆ ಯಾರು ಓಟನ್ನು ಹಾಕಬೇಕು ಅನ್ನೋ ಕುರಿತಾಗಿ 3 ಪಟ್ಟಿ ಫೈನಲ್ ಆಯಿತು ಅಜಿತ್. 3ನೇ ಪಟ್ಟಿ, 1ನೇ ಪಟ್ಟಿ ಮತ್ತು 2ನೇ ಪಟ್ಟಿ, ಎಲ್ಲ ಪಟ್ಟಿಯನ್ನು ಈಗ ದೆಹಲಿಗೆ ತುರ್ತಾಗಿ ಕಳುಹಿಸಿ ಅಂತೇಳಿ ಕೆಲವೇ ಗಂಟೆಗಳ ಹಿಂದೆ ಒಂದು ಕರೆ ಬಂದಿದೆ, ಸೂಚನೆ ಬಂದಿದೆ BJP ಹೈಕಮಾಂಡ್ನಿಂದ. ಸೊ ಅಷ್ಟರ ಮಟ್ಟಿಗೆ BJPಲಾದ ಆರಂಭಿಕ ಗೊಂದಲದ ಬಗ್ಗೆ ಹೈಕಮಾಂಡ್ ಭಾಳ ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಬಹುದು. ನಿನ್ನೆ ಅಜಿತ್ ಗಮನಕ್ಕೆ ನಾವೆಲ್ಲರೂ ಕೂಡ ಅಲ್ಲೇ ಇದ್ವಿ. ಯಾರು ಮೂವರಿಗೆ JDSಗೆ ಓಟನ್ನು ಹಾಕಬೇಕು ಅನ್ನುವಂಥ ಸೂಚನೆಯನ್ನು ಕೊಡಲಾಗಿತ್ತು, ಯಾರ ಹೆಸರನ್ನು ನಮೂದಿಸಲಾಗಿತ್ತು, ಆ 3 ಬಂದು ವಿಪಕ್ಷ ನಾಯಕರ ಚೇಂಬರ್ನಲ್ಲಿ ಜಗಳವನ್ನು ಮಾಡಿದ್ದಾರೆ, ಗಲಾಟೆಯನ್ನು ಮಾಡಿದ್ದಾರೆ, ಬೇಸರವನ್ನು ಮಾಡ್ಕೊಂಡಿದ್ದಾರೆ. ಯಾಕೆ ನಮಗೆ ಆ ಪಾರ್ಟಿ ಓಟನ್ನು ಹಾಕೋದಕ್ಕೆ ನಮ್ಮ ಹೆಸರನ್ನೇ ಇಟ್ಟಿದ್ದೀರಿ, ನಮ್ಮ ನಂಬಿಕೆ ಯಾಕೆ JDSಗೆ ನಮ್ಮನ್ನೇ ಹೆಸರನ್ನು ಹಾಕಿದಿರಿ, ನಮ್ಮ ಹೆಸರನ್ನು ಯಾಕೆ ಇಟ್ಟಿದ್ದೀರಿ ನೀವು, ನಮ್ಮ ಸಮುದಾಯ ಯಾವುದು, ನಮ್ಮ ಒಂದೇ ಸಮುದಾಯದವ್ರನ್ನ ಯಾಕೆ ನೀವು JDSಗೆ ಓಟ್ ಹಾಕೋದಕ್ಕೆ ಇಟ್ಟಿದ್ರಿ? ಈ ರೀತಿಯ ಚರ್ಚೆಗಳು ಅಶೋಕ್ ಅವರ ಚೇಂಬರಲ್ಲಾಗಿದ್ದಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ. ಹಾಗಾಗಿ ಅದೊಂದು ಭಾಗ. ಆದರೆ ಅಜಿತ್, ಯಾರ ಹೆಸರುಗಳ ಬಗ್ಗೆ ಇವತ್ತು ಚರ್ಚೆಗಳಾಗ್ತಾ ಇದ್ದಾವೆ ಅವರೆಲ್ಲರೂ ಕೂಡ ಇವತ್ತು ಪರೋಕ್ಷವಾಗಿಯೋ ಪ್ರತ್ಯಕ್ಷವಾಗಿಯೋ ಮಾಧ್ಯಮಗಳ ಮುಂದೆ ಬಂದು ರಾಜ್ಯದ ನಾಯಕರುಗಳನ್ನ ಭೇಟಿ ಮಾಡಿಯೋ ನಾವದೆಲ್ಲ ಮಾಡಿಲ್ಲ ಹೇಳುವಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನಮಗೆ ಗೊತ್ತಿಲ್ಲ, ತಾವು ಹೇಳಿದಂತೆ ಯಾರ್ಯಾರು ಊಹಾಪೋಹಗಳ ಚರ್ಚೆಗಳು ಬರ್ತಾ ಇದ್ದಾವೆ, ಹೇಗೆ ಕಂಡುಹಿಡಿತಾರೆ, ಈ ಒಂದು ಸಮಿತಿ ಮಾಡಿದರೆ ಆ ಮೂಲಕ ಸತ್ಯ ಗೊತ್ತಾಗತ್ತಾ, ಅದೆಲ್ಲವೂ ಕೂಡ
ಮೇಲ್ನೋಟಕ್ಕೆ ಚೆಂದ ಕಾಣ್ತಾ ಇದೆ. ಟಿ ರವಿ ಅವರ ನೇತೃತ್ವದ ಸಮಿತಿಯನ್ನು ಮಾಡಿದ್ದು ಅದು ಸತ್ಯ ಶೋಧನಾ ಸಮಿತಿ ಅಥವಾ ಯಾರು ಅಡ್ಡಮತ್ತನ್ನು ಮಾಡಿದ್ರು ಅಂತ ತಿಳ್ಕೊಳ್ಳುವಂಥ ಸಮಿತಿಯನ್ನು ಮಾಡಿದರೂ ಕೂಡ ಸಂಪೂರ್ಣವಾಗಿ ಉತ್ತರ ಸಿಗುತ್ತೆ. ಅದರಿಂದಾಗಿ ಹೈಕಮಾಂಡ್ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅಜಿತ್ ಆರಂಭದಲ್ಲಿ ಯಾವಾಗ ಕಾಂಗ್ರೆಸ್ನ 136 ಶಾಸಕರು ಇದ್ದಾಗ ಅವರೆಲ್ಲರೂ ಕೂಡ ರೆಸಾರ್ಟ್ಗೆ ಹೋಗ್ತಿರಲಿದ್ರು, JDS ಅವರು ಕೂಡ ರೆಸಾರ್ಟ್ಗೆ ಹೋದರು, BJP ಅವರು ಮಾತ್ರ ರೆಸಾರ್ಟ್ಗೆ ಹೋಗಲಿಲ್ಲ. ಅದು ಎಷ್ಟು ತದ್ವಿರುದ್ಧವಾಗಿ ಚರ್ಚೆಗಳಾಗ್ತಾ ಇದ್ವು. ಶಾಸಕಾಂಗ ಸಭೆಯಲ್ಲಿ ಒಬ್ಬ ಹಿರಿಯ ಶಾಸಕರು ಹೇಳ್ತಾರೆ, ನಾವು ಯಾಕೆ ಶಾಸಕಾಂಗ ಸಭೆಯನ್ನು ಮಾಡಿದ್ವಿ ಸರಿ, ಯಾಕೆ ರೆಸಾರ್ಟ್ಗೆ ಹೋಗಬೇಕು, ನಮ್ಮ ಶಾಸಕರನ್ನು ನಾವೇ ನಮ್ಮದೇ ಹೋದರೆ ನಾವು ಹೇಗೆ ಈ ರೀತಿ ರಾಜಕಾರಣವನ್ನು ಮಾಡೋದು ಅಂತ ಪ್ರಶ್ನೆಯನ್ನು ಮಾಡ್ತಾರೆ. ಆದರೆ ಅದೇ ಶಾಸಕರೇ ಮರುದಿನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನು ಕೂಡ ಹಾಕ್ಕೊಂಡ್ರು. ಯಾಕೆ ರೆಸಾರ್ಟ್ಗೆ ಹೋಗುವಂಥ ಪರಿಸ್ಥಿತಿ ಇದೆ, ಅಲಾರಾಮ್ ಯಾವುದು, ಇದೆಲ್ಲ ಚರ್ಚೆಗಳನ್ನು ಕೂಡ ಅವರೇ ಆಮೇಲೆ ಹಾಕ್ಕೊಂಡಿದ್ದಾರೆ, ಅದು ಬೇರೆ ವಿಚಾರ. ಆದರೆ ಆರಂಭದಲ್ಲಿಯೇ ಕೂಡ ಈ ರೀತಿಯ ಒಂದು ರೀತಿ ಒಬ್ಬರು ಒಂದು ಹೇಳಿಕೆ ಒಬ್ಬರು ಒಂದು ರೀತಿಯ ಚರ್ಚೆಗಳನ್ನು ಮಾಡ್ತಾಯಿದ್ರು. ಅಜಿತ್, ಕಳೆದ 4 ದಿನಗಳಿಂದ ಯಾರಿಗೆ ಮತ ಹಾಕಬೇಕು ಅನ್ನೋದನ್ನು ಮತದಾನದ ದಿನದಂದ ತನಕ ಕೂಡ ಅವರಿಗೆ ಫೈನಲ್ ಆಗಿ ಮಾಡಲಿಕ್ಕೆ ಆಗಿರಲಿಲ್ಲ. ಹಾಗಾದರೆ ಆರಂಭದಲ್ಲಿ ಶಾಸಕರುಗಳು ಕೂಡ ಹೇಳಲಿಲ್ಲ ನೀವು ಯಾರಿಗೆ ಮತವನ್ನು ಹಾಕಬೇಕು ಅಂತ. ಹಾಗಾದರೆ ಶಾಸಕರುಗಳ ಮೇಲೆ ನಂಬಿಕೆ ಇರಲಿಲ್ವಾ? JDSಗೆ ಯಾರು ಓಟ್ ಹಾಕಬೇಕು ಅಂತ ಗೊತ್ತಾಗಿದ್ದು ಆ 3 ಅಶೋಕ್ ಅವರ ಚೇಂಬರ್ಗೆ ವಿಧಾನಸೌಧಕ್ಕೆ ಬಂದ ನಂತರವೇ ಗೊತ್ತಾಗಿರೋದು. ಅವರಿಗೆ ಎಲ್ಲಿಯೂ ಕೂಡ ಮೊದಲೇ ಹೇಳಿರಲಿಲ್ಲ. ಅದು ನಾವು ಬಂದ ತಕ್ಷಣ ನಾವು JDSಗೆ ಮತವನ್ನು ಹಾಕಬೇಕು ಅಂತ ಗೊತ್ತಾದಾಗ ಅವರು ಜಗಳವನ್ನು ಮಾಡಿದರು ಅಶೋಕ್ ಅವ್ರ ಚೇಂಬರಲ್ಲಿ, ನಾವು ಯಾಕೆ ನಮ್ಮ 3 ಹೆಸರನ್ನು ಯಾಕೆ ಇಟ್ಟಿದ್ರಿ ಅಂತ. ಸೊ ಒಟ್ಟಾರೆಯಾಗಿ BJP ಆಂತರಿಕ ಜಗಳ ಇದೆಲ್ಲದರ ಬಗ್ಗೆ ಸಾಕಷ್ಟು ಬಾರಿ ಚರ್ಚೆಗಳಾಗಿದ್ದಾವೆ. ಸ್ವತಃ ವಿಜೇಂದ್ರ ಅವರು ಇವತ್ತು ಮಾಧ್ಯಮಗಳ ಮುಂದೆ ಮಾತನಾಡುವಾಗ ಹೇಳ್ತಾ ಇದ್ರು, ಕಾರ್ಯಕರ್ತರು ನಮ್ಮ ನಡೆಯನ್ನು ನೋಡಿ ಬೇಸತ್ತಿದ್ದಾರೆ ಹೇಳುವಂಥ ಮಾತನ್ನು ಸ್ವತಃ ರಾಜ್ಯಾಧ್ಯಕ್ಷರ ಬಾಯಲ್ಲಿ ಬಂದಂಥ ಶಬ್ದಗಳಿದು. ಜೊತೆಗೆ ಅಶೋಕ್ ಅವರು ರವಿ ಬರ್ತೀನಿ ಅಂದರೆ ರಾಜ್ಯ BJP ಸಂಘಟನೆಯ ಮೇಲೆ ಈ ಕ್ರಾಸ್ ವೋಟಿಂಗ್ನ ಪರಿಣಾಮ ಏನು ಅನ್ನೋದನ್ನು ಚರ್ಚೆ ಮಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.